ನಾಳೆ 4 ಮಾಡ. ಹಾಂ ಆಮೇಲೆ ಅತ್ಯುದ್ರಿಕ್ತ ವಿದೋಷ ಸುಖ ಮಹಾಜ್ಞಾನೈಕ ತಾನಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರುವ ನಿತ್ಯನೀತಿ ಜ್ಞಾನ ಪ್ರಕಾಶಾವೃತಿ ಭಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಯಾವುದಾಗಿತ್ತು? ಆದ್ದರಿಂದ ಸೂರ್ಯೋದಯ ದಕ್ಷಿಣ ಉತ್ತರ ಅನ್ನೋದ್ರ ಬಗ್ಗೆ ವಿವರಣೆ ಕೊಟ್ಟು ಅದಾದ ಮೇಲೆ ನವೈಮನಃ ಅಥ ಸೂರ್ಯಸ್ಥಿತೋ ವಿಷ್ಣು ಆದಿತ್ಯಸ್ತು ಆದಿಮೂಲತಃ. ಅದೇ ತಾನೆ ಹಿಂದಿನ ಆಯ್ತಲ್ಲ ನಿನ್ನೆ ಅದು ಹೇಳಿದ್ದಲ್ಲ ಬ್ರಹ್ಮಣ ನಿಯಮೋ ಯಸ್ಮಾತ್ ಅಥ ತತ ಊರ್ಧ್ವಂ ಉದೇತಿ ಅನೇನೈವ ಉದೇತ. ಆಮೇಲೆ ನಾಸ್ತಮೇತಿ ಸಕಲಂ ಏವ ಮಧ್ಯೆ ಸ್ಥಾತ ತದೇಶ ಶ್ಲೋಕ. ಅಥ ತತಃ ಊರ್ಧ್ವಃ ಉದೇತಿ. ಮತ್ತೆ ಅನೇನೈವ ಮುಂದೇನು ಮಾಡ್ತಾನೆ ಉದೇತ. ಆಮೇಲೆ ನ ಅಸ್ತಮೇತಿ ಏಕಲಃ ಏವ ಮಧ್ಯೆ ಸ್ಥಾತ ತದೇಶ ಶ್ಲೋಕ. ಇಷ್ಟು ಹೇಳಿ ತಗೋದು ಶ್ಲೋಕ ಇದೆ ಅಂತ ಕೋಟ್ ಮಾಡ್ತಾರೆ. ಶ್ಲೋಕ ಅಂದ್ರೇನು? ಆಧಾರಭೂತವಾದ ಇನ್ನೊಂದು ಶ್ರುತಿ ಇದೆ ಅಂತ ಅರ್ಥ. ಉಪನಿಷತ್ತಲ್ಲಿ ಮತ್ತೊಂದು ಉಪನಿಷತ್ತನ್ನು ಕೋಟ್ ಮಾಡ್ತಾರೆ. ಗೊತ್ತಾಯ್ತಾ? ಉಪನಿಷತ್ತೇ ಮೊದಲು ವೇದ, ಅದರಲ್ಲಿ ಇನ್ನೊಂದು ವೇದವಾಕ್ಯ ಬರುತ್ತೆ. ಅದು ಏನೋ ಇನ್ನೊಬ್ಬ ಋಷಿ ಕಂಡ ವೇದವನ್ನು ಹೇಳ್ತಾರೆ. ಆ ಮೂಲಕವಾಗಿ ವೇದಗಳೆಲ್ಲ ಏನಾಗ್ತಾ ಹೋಗುತ್ತೆ, ಒಂದರಲ್ಲೊಂದು ಸೇರ್ತಾ ಹೋಗುತ್ತೆ. ನವೈ ತತ್ರ ಲಿಮ್ಲೋಚಃ ಎಂದು ದೇವರು ಮುಳುಗೋದೇ ಇಲ್ಲ. ನೋದಿಯಾಯ ಕದಾಚ ಎಂದು ಹೊಸದಾಗಿ ಹುಟ್ಟೋದೇ ಇಲ್ಲ. ಇದೆಲ್ಲ ದೇವ್ರ ರೂಪಗಳೇ ಅನ್ವಯ. ಇದು ದೇವ್ರು ಹುಟ್ಟೋದು ಅಂತಿಲ್ಲ. ಕೃಷ್ಣ ಹುಟ್ಟಿದ ಅಂತ ಹೇಳಬಾರ್ದು, ರಾಮ ಹುಟ್ಟಿದ ಅಂತ ಹೇಳಬಾರ್ದು, ಪ್ರಾದುರ್ಭಾವ ಅಂತ ಹೇಳಬೇಕೆ ಹೊರತು ನಮ್ಮಂತ ಹುಟ್ಟು ಅಂತ ಹೇಳಬಾರ್ದು. ಯಾಕೆ? ಅವನು ಎಂದು ಸಾಯೋದೇ ಇಲ್ಲ, ಹುಟ್ಟೋದೇ ಇಲ್ಲ ಅಂದಮೇಲೆ ಅದು ಆ ರೀತಿ ಕಾಣಿಸ್ತಾನೆ ಹೊರತು ಏನಿಲ್ಲ, ಹುಟ್ಟಿಲ್ಲ. ಅದಕ್ಕೆ ನತತ್ರ ನಿಮ್ಲೋಚಃ ನೋದಿಯಾಯ ಕದಾಚನ ದೇವಾಸ್ತೇನ ಅಹಂ ಸತ್ಯೇನ ಮಾ ವಿರಾಧಿತಿ ಬ್ರಹ್ಮಣೇತಿ. ಅದಕ್ಕೆ ಭಾಷ್ಯ. ಅಥ ಸೂರ್ಯಸ್ಥಿತೋ ವಿಷ್ಣು ಆದಿತ್ಯ ಮೂಲತಃ. ದೇವರಿಗೆ ಆದಿ ಮೂಲನಾಗಿದ್ದರಿಂದ ಆದಿತ್ಯ ಅಂತ ಹೆಸರಿದೆ. ಆದಾನಾದ್ವಾಪಿ ದೇವಾನ ಎಲ್ಲ ದೇವತೆಗಳನ್ನು ಕೂಡ ಆದಾನ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ದೇವರಿಗೆ ಆದಿತ್ಯ ಅಂತ ಹೆಸರಿದೆ. ಊರ್ಧ್ವಂ ಗಚ್ಚತಿ ಮಂಡಲ, ಮಂಡಲದ ಊರ್ಧ್ವ ಭಾಗದಲ್ಲೂ ಇದ್ದಾನೆ. ಪ್ರಾಪ್ಯ ವೈಕುಂಠ ಲೋಕಂಚ ನೋದೇತಿ ಅಸ್ತನ್ ನಚೇತಿ ಸಹ. ವೈಕುಂಠ ಲೋಕದಲ್ಲಿದ್ದು ಕೂಡ ಉದಯ ಇಲ್ಲ, ಅಸ್ತಮಾನ ಇಲ್ಲ. ಸೂರ್ಯನಿಗೆ ವೈಕುಂಠ ಲೋಕಕ್ಕೆ ಹೋದ್ಮೇಲೆ ಏನಿಲ್ಲ, ಈ ಬೆಳಗೋ ಕೆಲಸ ಇಲ್ಲ. ಯಾಕಂದ್ರೆ ಅದೇ ಇಲ್ಯುಮಿನೇಷನ್ ಫುಲ್ ಇದೆ. ಸೂರ್ಯನೇ, ಆದರೆ ಬೆಳಕು ಭಗವದ್ ಅಧೀನ. ಏಕಲಃ ಪ್ರಳಯೇ ಸ್ಥಾತ ದೇವತಾ ನಾತ್ರ ಸಂಶಯ. ಏಕಲ ಅಂದರೆ ಒಂಟಿಯಾಗಿರ್ತಾನೆ ಪ್ರಳಯ, ಇನ್ನೊಬ್ಬರ ಹೆಲ್ಪ್ ಬೇಕಿಲ್ಲ. ಏಕಲ ಒಬ್ಬನೇ ತಾನೇ ಪರಮಾತ್ಮ. ಆಸೀತುದಾರುಗುಣ ವಾರಿದಿರಪ್ರಮೇಯ ನಾರಾಯಣ ಪರತಮಃ ಪರಮಾತ್ಸ ಏಕಃ. ಏಕಃ ಅಂದರೆ ಅಸಹಾಯ, ಯಾರ ಸಹಾಯನೂ ಬೇಕಿಲ್ಲ, ಒಬ್ಬನೇ ಮಾಡ್ದ ಅಂತ ಹೇಳ್ತೀವಲ್ಲ ಹಾಗೆ. ಪ್ರಳಯಕ್ಕಾದರೆ ಒಬ್ಬನೇ ಇರ್ತಾನೆ, ಸ್ವಾತಂತ್ರ್ಯನೇ ಇರ್ತಾನೆ. ಆಗ ಸೂರ್ಯಾದಿ ದೇವತೆಗಳ ಸರ್ವೋತ್ತಮ ಅಂತ ಒಪ್ಪರೆಲ್ಲ ಏನು ಮಾಡಬೇಕಾಗತ್ತೆ? ಎಲ್ಲಿ ಸೂರ್ಯ ಇಲ್ಲ, ಆಗ ಚಂದ್ರ ಯಾರೂ ಇಲ್ಲೇ ಇಲ್ಲ. ಸರ್ವೋತ್ತಮತ್ವ ಹೋಯ್ತು ಅವರಿಗೆ. ವಿಷ್ಣು ಸರ್ವೋತ್ತಮತ್ವ ಹೇಳಿದಾಗ ವಿಷ್ಣು ತೋರ್ಸಕ್ಕೆ ನೋಡಿ ಇದ್ದಾನೆ ಈಗ. ಅರ್ಥ ಆಯ್ತಾ? ಆ ದೃಷ್ಟಿಯಿಂದ ಹರಿಸರ್ವೋತ್ತಮತ್ವಕ್ಕೆ ಪ್ರಳಯ ಕಾಲ ದೃಷ್ಟಾಂತ. ಪ್ರಳಯ ಕಾಲದಲ್ಲಿ ಬೇರೆ ಯಾರಪ್ಪ ಇದ್ದರು? ವಿಷ್ಣು ಒಬ್ಬನೇನೆ. ಆಸೀದುದಾರ ಒಣವಾರಿದಿ, ಅದಕ್ಕೆ ಸರ್ವೋತ್ತಮ. ಪ್ರಳಯ ಕಾಲಕ್ಕೆ ಸಾಯಲಿಲ್ಲ, ಹುಟ್ಟ ಕಾಲಕ್ಕೆ ಹುಟ್ಟಲಿಲ್ಲ, ಆದ್ದರಿಂದ ಹುಟ್ಟು ಸಾವು ಇಲ್ಲದವನಾದ್ದರಿಂದ ಅವನು ಸರ್ವೋತ್ತಮ. ಸುಮ್ಮನೆ ಒಬ್ಬ ಅಂತ ಹೇಳಿದ್ರೆ ಉಪಯೋಗ ಇಲ್ಲ, ಅಪ್ಲೈ ಮಾಡಬೇಕಾಗ್ತದೆ. ಒಬ್ಬನು ಅಂತ ಹೇಳಿದರೆ ಏನು ಉಪಯೋಗ ಆಯಿತು ಅಂದರೆ ಒಬ್ಬನಿಂದಲೇ ಎಲ್ಲ ಆಗ್ತಾ ಇದೆ. ಏಕಲಃ ಪ್ರಾಪ್ಯ ವೈಕುಂಠ ಲೋಕಂ ಏಕಲಃ ಪ್ರಳಯೇ ಸ್ಥಾತ ದೇವತಾ ನಾತ್ರ ಒಬ್ಬನೇ ದೇವತೆಯಲ್ಲಿರೋದಾಗ ತಾನೊಬ್ಬನೇ. ತೇನ ಸತ್ಯೇನ ನ ವೃದ್ಧಿಂ ಆಪ್ನುಯಾಂ ಬ್ರಹ್ಮಣ ಕ್ವಚಿತೆ. ವೃದ್ಧಿಂ ಆಪ್ನುಯಾಂ ಬ್ರಹ್ಮಣ. ಈ ಒಂದು ಜ್ಞಾನದ ಏನು ಉಪಯೋಗ ಅಂತ ಹೇಳ್ತಾರೆ. ದೇವರು ಹೀಗಿದ್ದಾನೆ, ಸರ್ವೋತ್ತಮ, ಒಂಟಿಯಾಗಿ ಮಾಡ್ತಾನೆ, ಯಾರು ಸಹಾಯ ಬೇಕಿತ್ತು. ಏನಾಗುತ್ತೆ ನಮಗೆ ಅಂದರೆ ನಮಗೆಂದೂ ಕ್ಷಯ ಬರೋದಿಲ್ಲ. ಗೊತ್ತಾಯ್ತು? ಯಾವಾಗ ವೃದ್ಧಿ ಬರ್ತಾ ಹೊರತು ಏನಾಗೋದಿಲ್ಲ, ಕ್ಷಯ ಆಗೋದಿಲ್ಲ. ಜ್ಞಾನದ ಫಲ ಇದೆ. ಒಂದು MBBS ಓದ್ತಾ ಏನಾಗ್ತಾನೆ ಅವನು? ಡಾಕ್ಟರ್ ಆಗ್ತಾನೆ. BE ಓದಿ ಇಂಜಿನಿಯರ್ ಆಗ್ತಾನೆ. ಇದನ್ನು ಓದಿಬಿಟ್ರೆ ಏನಾಗ್ತಾನೆ? ವೃದ್ಧಿರಾಸ ಇಲ್ಲೇ ಇಲ್ಲ. ಏಕಪ್ರಕಾರ ಮುಂದೆ ಹೋಗ್ತಾನೆ ಇರ್ತಾನೆ ಹೊರತು ಸೋಲಿಲ್ಲ ಅವನಿಗೆ. ಸಂಪತ್ತಿನಲ್ಲೂ ಸೋಲಿಲ್ಲ,
ಜ್ಞಾನದಲ್ಲಿ ಸೋಲಿಲ್ಲ, ಆಟದಲ್ಲಿ ಎಲ್ಲೂ ಸೋಲಿಲ್ಲ. ಇದು ಫಲಶ್ರುತಿ ಇವೆಲ್ಲ. ವಿಷ್ಣು ಸಹಸ್ರ ಒಂದೊಂದು ನಾಮ ತಿಳ್ಕೊಂಡಾಗಲಿ ಏನಾಗುತ್ತೆ, ಒಂದೊಂದು ಪ್ರಯೋಜನ ಇದೆ. ಒಂದೊಂದು ನಾಮಕ್ಕೆ ನಾಮೋಚ್ಚಾರಣೆ ಫಲ ಇಲ್ಲೋ. ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ ಅಂತ ಹೇಳ್ತಾರಲ್ಲ, ಪ್ರತಿಯೊಂದು ನಾಮಕ್ಕೂ ಪ್ರಯೋಜನ. 1000 ನಾಮ ಹೇಳಿಬಿಟ್ರೆ ಏನಾಯ್ತಾಗ? ಸಾವಿರಾರು ಆಪತ್ತುಗಳಿಂದ ಪಾರಾಗ್ತೇವೆ, ಸಾವಿರಾರು ಲಾಭಗಳನ್ನು ಪಡಿತೇವೆ. ಇತ್ಯುವಾಚ ಸುಪುರ ಬ್ರಹ್ಮ ದೇವೇಭ್ಯಸ್ಸ ಚತುರ್ಮುಖ. ಆದ್ದರಿಂದ ಇದನ್ನು ತಿಳ್ಕೊಂಡ್ರೆ ಪ್ರಯೋಜನ ಇದೆ. ಆದ್ದರಿಂದ ದೇವತೆಗಳಿಗೆ ಬ್ರಹ್ಮದೇವರು ಉಪದೇಶವನ್ನು ಮಾಡಿದರು. ಏತಾಂ ವಿದ್ಯಾಂತು ಯೋ ವೇದ ನಿತ್ಯಮಸ್ಯ ದಿವಾ ಭವೇತ್. ಯಾರು ವಿದ್ಯೆಯನ್ನು ತಿಳ್ಕೊಂಡಿರ್ತಾರೋ ಅವ್ರು ಯಾವಾಗಲೂ ಹಗಲೇನೆ, ರಾತ್ರಿಯೇ ಇಲ್ಲ ಅವರಿಗೆ. ಯಾವಾಗಲೂ ಹಗಲೇ ರಾತ್ರಿಯೇ ಇಲ್ಲ. ಹಗಲು ಅಂದರೆ ಜ್ಞಾನ, ರಾತ್ರಿಯಿಂದ ಅಜ್ಞಾನ. ಅವ್ರಿಗೆ ತಪ್ಪು ತಿಳುವಳಿಕೆ ಬರೋದೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಈ ವಿಷಯ ಗೊತ್ತಿದ್ದವರಿಗೆ ಎಂದೂ ತಪ್ಪು ತಿಳುವಳಿಕೆ ಬರೋದಿಲ್ಲ. ಜ್ಞಾನಪ್ರದವಾದ ರೂಪ ಅಂತ ಆಯ್ತಾ. ಈ ತಿಳುವಳಿಕೆಯಿಂದ ಜ್ಞಾನ ಹುಟ್ಟುತ್ತೆ. ಏತಾಂ ವಿದ್ಯಾಂತು ಯೋ ವೇದ ನಿತ್ಯಂ ಅಸ್ಯ ದಿವಾ ಭವೇತ್ ವೈಕುಂಠಧಾಮ ಸಂಸ್ಥಸ್ಯ ಮುಕ್ತಸ್ಯ ಅನುದಯಾಸ್ತಕಂ. ಆದ್ದರಿಂದನೇ ಮುಕ್ತಿಗೆ ಹೋದವರಲ್ಲಿ ಸ್ಪಷ್ಟ ತಿಳ್ಕೊಂಡಿರ್ತಾರೆ. ಆದ್ದರಿಂದ ಮುಕ್ತಿಯಲ್ಲಿ ಏನು ಸೂರ್ಯೋದಯ ಸೂರ್ಯಾಸ್ತ ಯಾವುದೂ ಇಲ್ಲೇ ಇಲ್ಲ. ಕತ್ತ ಬಂದರೆ ಮುಕ್ತಿ ಅಲ್ಲದು. ಅವ ಸಂಧ್ಯಾನೆ ಬಿಟ್ಟು ಬಿಡೋರು ತಿಳ್ಕೊಂಡ್ಬಿಡೋರು. ಸಂಧ್ಯಾನೆ ಬಂದು ಮಾಡಿಬಿಟ್ರೆ ಸಾಕತ್ತೆ. ಇಲ್ಲ, ಆ ಸಂಧ್ಯಾವನೆ ಕಾನ್ಸೆಪ್ಟ್ ಹೋಗುತ್ತೆ. ಮಂತ್ರಗಳಿಗೆ ಮಂತ್ರ ನಿತ್ಯ, ಉಪಯೋಗಿಸೋ ಪರ್ಪಸ್ ಬೇರೆ ಆಯ್ತು ಅಷ್ಟೇ. ಆ ದೃಷ್ಟಿಯಲ್ಲಿ ವೈಕುಂಠ. ಆದ್ದರಿಂದ ಮುಕ್ತರೆಲ್ಲ ಯಾತಕ್ಕೆ ಮುಕ್ತರಾಗ್ತಾರೆ, ಮತ್ತು ಮುಕ್ತಿ ಆದಮೇಲೆ ಯಾತಕ್ಕೆ ಅವ್ರು ವಾಪಸ್ ಬರೋದಿಲ್ಲ ಅಂದರೆ ಈ ಜ್ಞಾನ ಇರೋದ್ರಿಂದ ಅವರಿಗೆ ಮೃತ್ಯು ಪ್ರಾಪ್ತಿ ಹೌದು, ನಿತ್ಯತ್ವ ಪ್ರಾಪ್ತಿ ಹೌದು. ಇದನ್ನು ಮುಕ್ತಿಗೆ ಹೋದವ್ರು ಏನಾಗಬೇಕಾಗಿತ್ತು, ಸ್ವರ್ಗಕ್ಕೆ ಹೋದವ್ರು ವಾಪಸ್ ಬರೋ ಹಾಗೆ ಮುಕ್ತಿಗೆ ಹೋದ್ರು ವಾಪಸ್ ಬರಬೇಕಾಗಿತ್ತು. ಈ ಜ್ಞಾನ ಏನು ಮಾಡುತ್ತೆ, ಅವರನ್ನು ವಾಪಸ್ ಬರದಂತೆ ಮಾಡುತ್ತೆ. ಆದ್ದರಿಂದ ಇವೆಲ್ಲ ಮುಕ್ತಿ ಶಾಸ್ತ್ರವೆಲ್ಲ ಮೋಕ್ಷಪ್ರದಾಯಕ ಆದ್ದರಿಂದ ತಿಳ್ಕೊಂಡಿರ್ಬೇಕು. ಆಯಿತಾ? ಉಳಿದ ನಾಳೆ ಇವತ್ತು ಪಾಜಕರಿಂದ ಆಚಾರ್ಯರು ಬಂದಿದ್ದಾರೆ. ಮಧ್ವನವಮಿ ಬರ್ತಾ ಇದೆಯಲ್ಲ, ಮಧ್ವನವಮಿ ಕಾರ್ಯಕ್ರಮಕ್ಕೋಸ್ಕರ ಎಲ್ಲರಿಗೆ ಆಹ್ವಾನ ಕೊಡಲಿಕ್ಕೆ, ಭಾಗವಹಿಸಲಿಕ್ಕೆ, ತಿಳಿಸೋಕ್ಕೋಸ್ಕರ ಬಂದಿದ್ದಾರೆ. ನಿಮ್ಗೆ ಇವತ್ತು ನಾಳೆ ಮಾಮೂಲು 9:30 9 10 ಮುಗಿಯುತ್ತೆ. ಬನ್ನಿ.